ಇಷ್ಟಿದ ನಾಯಿ ನಿಮ್ಮವು ಅದು ಇಲ್ಲ ಏನು ಮಾಡೋದು ಅದು ನಾಯಿ ಇಷ್ಟಿದಾವೆ ಎಷ್ಟು ನಾಯಿ ಇದೆಯಾ ಒಂದುಂಟು ಈಗ ಇನ್ನೂ ದೊಡ್ಡ ಗಾಡಿ ಡ್ರೈವರ್ ಜರಮಲ್ಲ ಯಾರು ಇವರು ನಾನು ದೊಡ್ಡವ ಹಾಂ ಎರಡನೇವ ಹಾಂ ಹಾಂ ಇವ ಡ್ರೈವರ್ ಡ್ರೈವರ್ ಗಾಡಿ ಡ್ರೈವರ್ ನಿಮ್ಮ ಗಾಡಿ ನಮ್ಮ ಗಾಡಿ ಡ್ರೈವರ್ ಅಲ್ಲ ಅವ ಬೇರೆ ಹೋಗ್ತಾನೆ ಮೊದಲು ಟ್ಯಾಂಕರ್ ಡ್ರೈವರ್ ಆಗಿದ್ದ ಮತ್ತು ಇವ ಎಲೆಕ್ಟ್ರಿಷಿಯನ್ ಹಾಂ ನಾನು ಎಲೆಕ್ಟ್ರಿಕಲ್ ಅಲ್ಲ ಡ್ರೈವರ್ ಆಗಿದಾರ ಈಗ ಹೌದು ಹಾಂ ಮತ್ತು ಇವ ಲಾಸ್ಟ್ನವ ಎಲ್ಲ ಬ್ರದರ್ಸ್ ಎಲ್ಲ ಕೂಡು ಕುಟುಂಬ ಹಾಂ ಹಾಂ ನಮ್ಮ ಈ ಗ್ರಾಮದಲ್ಲಿ ಯಾರು ಈ ಹೀಗಿರುವವರು ಇದುವರೆಗೆ ಇಲ್ಲ ಇಲ್ಲಿ ಹಾಗೆ ಸಬಾಷ್ ನೀವು ಊರಿನವರು ಹೇಳಿ ನೀವು ಎಲ್ಲಿದ್ದೀರಾ ನಾನು ಸೌದಿಯಲ್ಲಿ ನಾನು ಫೋನ್ ಮಾಡಿದ್ದಲ್ಲ ಸರ್ ಹಾಂ ಸೌದಿಯಲ್ಲಿ ಹೌದು ಸ್ವಾಮಿ ಮತ್ತು ನಾವು ಸ್ವಲ್ಪ ಇದಲ್ವ ಅಂತ ಹೇಳಿದ್ರೆ ಅಗ್ರಿಕಲ್ಚರ್ ಅಲ್ಲ ಇದೆಲ್ಲ ಯಾರ್ದು ಎಷ್ಟು ಇದೆಲ್ಲ ನಮ್ಮದು ಸರ್ ಇದೆಲ್ಲ ಇಲ್ಲ ಅಂದ್ರೆ ಇಲ್ಲಿಂದಲ್ಲಿ ಹಾಗೆ ಆಗಿ ಇಲ್ಲಿ ರೋಡು ಮತ್ತು ಮೇಲೆ ಒಂದು ಇಲ್ಲದಾಗಿ ಎಕರೆ ಇದೆಲ್ಲ ಇದೇ ಅಮ್ಮನ ಹೆಸರಲ್ಲಿ 2 ಎಕರೆ 13 ಹಾಂ ಹಾಂ ನನ್ನ ಹೆಸರಲ್ಲಿ ಅಲ್ಲಿ ಮೇಲೆ ಟಾಪಲ್ಲಿ ನನ್ನ ನಿಂತೆಲ್ಲ ಹಾಂ ಹಾಂ ಒಂದು 63 ಸೆಂಟ ಇಲ್ಲಿ ಉಂಟು ಹಾಂ 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 ಮತ್ತು ನಾವೊಂದು ಜಾಗ ತಗೊಂಡಿದ್ದೇವೆ ಈಗ ಅದೇ ಅದೊಂದು ಇಲ್ಲಿಂದ 12 ನೋಡೋಣ ಓಕೆ ಓಕೆನಾ ಅಲ್ಲ ನಾನು ಹೇಳುದು ಸರ್ ಈಗ ಸ್ವಲ್ಪ ಇದು ಕುಡಿಯೋಣ ಒಂದು ಎಳ್ನೀರೆಲ್ಲ ಮತ್ತೆ ಕುಡಿಯೋಣ ಲಾಸ್ಟಿಗೆ ಇದು ಎಂಟ್ರಿ ಅಲ್ವಾ ಇದು ಹೌದು ಹೌದು ಇದೇನು ಇದು ಎಂಟ್ರಿ ಈಗ ಮುಂದಕ್ಕೆ ಎಂಟ್ರಿ ತೊಗೊಂಡು ಬರಲ್ಲ ಇಲ್ಲಿ ಪಕ್ಕದಲ್ಲಿ ಎಂಟ್ರಿ ತೊಗೊಂಡು ಬರಲ್ಲ ಅದು ಗಡಿ ಇದೇ ಈಗ ತಗೊಳಪ್ಪ ನಮಗೆ ಇದೇ ಬೌಂಡ್ರಿ ಹಾಂ 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 ಅದರ ನಾಚಿ ಬೇರೆ ಹಾಂ ಬೇರೆ ಅವರು ಇಲ್ಲ ಇದೆಲ್ಲ ಇದು ಹಟ್ಟಿ ಇದು ಗೋಡನ್ ಇದು ಅಮ್ಮ ಅಮ್ಮರ ಹೌದು ನನಗೆ ಅಮ್ಮ ಯಾರು ಮಗಳ ಅದು ಅಮ್ಮನ ಇವನ ಒಂದು ಹಾಂ ಹಾಂ ಚಪ್ಪಲ್ ಹಾಕಿಲ್ಲ ಚಪ್ಪಲ್ ಹಾಕಲಿ ಬಿಸಿ ಅಂತ ಅದೇ ದೊಡ್ಡ ತೊಂದರೆ ಏನಾಗಲ್ಲ ಯಾರಿಗೆ ನನಗೆ ಅಂತ ಕುತ್ತಿಗೆಗಂತ ತೊಂದರೆ ಏನಾಗಿಲ್ಲ ಅದೇನಿಲ್ಲ ಅಂಥದ್ದೇನಿಲ್ಲ ಅಂಥದ್ದೇನಿಲ್ಲ ದೇವ್ರು ಕೊಟ್ಟಿದ್ದಾನೆ ಊಟ ಕೊಟ್ಟಿದ್ದಾನಲ್ವಾ ಕೊಟ್ಟಿದ್ದಾರೆ ದೇವರು ಕೊಟ್ಟಿದ್ದಾರೆ ಅಂದ್ರೆ ನಾನು ಹೇಳೋದು ತೊಂದರೆ ಅಂದ್ರೆ ಏನಪ್ಪಾ ಅಂತಂದ್ರೆ ಏನೋ ಒಂದು ದೊಡ್ಡ ತೊಂದರೆ ಆಗುತ್ತೆ ಏನೋ ಒಂದು ಅತಿ ದೊಡ್ಡ ತೊಂದರೆ ಆಗುತ್ತೆ ಅಂಥದ್ದಲ್ಲಿ ಆಗ್ಲಿ ಒಳ್ಳೆಯದೇ ನಾನು ಯಾಕೆ ಅಂತ ಹೇಳಿದ್ರೆ ಈಗ ನಾನು ಕೂಡುದು ಈಗ ನಮ್ಮ ಮಕ್ಕಳು ಅವರಿಗೆ ಆಗುವಾಗ ಈಗ ನಾವು ಬಂದಂತ ನಾವು ಒಂದು ಸಪ್ರೇಟ್ ಆಗಬೇಕು ಸಪ್ರೇಟ್ ಮಾಡಿದ್ರು ಯಾವುದೇ ತೊಂದರೆ ಆಗಬಾರ್ದು ಹೌದು ಆಗಬಾರ್ದು ಇಂಪ್ರೂವ್ ಆಗಬೇಕು ಹೌದು ಆ ಉದ್ದೇಶ ಅಷ್ಟೇ ನಮ್ದು ಈ ಅಮ್ಮ ಇರುವಾಗ ಅವರ ಇದರಲ್ಲಿ ಅವ್ರು ಮಾಡಬೇಕು ಅಂತೇಳಿ ತಪ್ಪೇನಿಲ್ಲ ನೀವು ಸೈಟ್ ಇದೆಯಾ ಸೈಟ್ ಇದೆಯಾ ಸೈಡ್ ಒಂದು ತಗೊಂಡಿದ್ದೇವೆ ಅಲ್ಲಿ ಕೂಡ ಇಲ್ಲಿ ಇಲ್ಲಿ ದುಗ್ಲಾಡ್ಕ ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ 12 ಕಿಲೋಮೀಟರ್ ಅದು ನಾವೊಂದು ಪ್ರಶ್ನೆ ಕೇಳಿ ಯಾರ ಹೆಸರಲ್ಲಿ ಆಗಲಿಲ್ಲ ಹಾಗೆ ಇವನ ಹೆಸರಲ್ಲಿ ಆಗ್ತದಂತೇಳಿ ಆಯಿತು 7 ಪಾರ್ಟಿ ಬಂದಿದ್ರು ಮತ್ತೆ ಅದು ನಮಗೆ ಆಯ್ತು ಒಳ್ಳೇದಾಗಲಿ ಲೈಟ್ ಮತ್ತೆ ಇದು ನನ್ನ ಮಗಳು ಇದು ಮಗಳು ಇನ್ನು ನನ್ನ ಮಗ ನೋಡಿದ್ರೆ ನಮಗೂ ಸಂತೋಷ ಆಗತ್ತಲ್ವಾ ಸಂತೋಷ ಆಗುತ್ತೆ ಕುಟುಂಬ ನೋಡಿದ್ರೆ ಈಗ ಇರ್ಬೇಕು ಲೈಟ್ ಖುಷಿಯಿಂದ ಇರ್ಬೇಕು ಇಲ್ಲಿಂದ ನೋಡುವ ಇದು ಈಗ ಲೈಟ್ ಹಾಕಪ್ಪ ಇದು ನಾನು ಮಲಗುವಂತ ರೂಮ್ ಆದ್ರೆ ನಾವು ಇಲ್ಲಿ ಇರುದಿಲ್ಲ ನನ್ನ ಮಿಸ್ಸಸ್ ಮತ್ತು ನಾನು ಈಗ ಪ್ರಜೆಯಲ್ಲಿ ಬಂದ ಕಾರಣ ಇಲ್ಲಿ ಬಂದ್ರೆ ಅಷ್ಟೇ ಚಿಕ್ಕಮ್ಮಲ್ಲಿ ಇದು ನೋಡಿ ಸರ್ ಫಸ್ಟಿಗೆ ಇದು ಇತ್ತು ಮತ್ತೆ
ಮತ್ತೆ ನಮಗೆ ಜಾಗ ಸಾಕಾಗೋದಿಲ್ಲ ಅಂತೇಳಿ ಇದನ್ನು ಸೇರಿಸಿದ್ವಿ. ಅದು ಸಹ ಆಯ ಮಾಡಿ, ಅದು ಸಹ ರೂಮ್ ಇದೆ. ಎಲ್ಲ ಸ್ವಲ್ಪ ನಮಗೆಲ್ಲ ಚೆನ್ನಗೇಶ್ವರ ದೇವಸ್ಥಾನ ಉಂಟಲ್ಲ, ಲೋಡು ಇಲ್ಲಿ ಮಾಡೋದ್ರಿಂದ ಏನಾಗತ್ತಂದ್ರೆ ಫೈನಾನ್ಷಿಯಲಿ ಸ್ವಲ್ಪ ನಿಲ್ಲಲ್ಲ, ಕಿತ್ಕೊಂಡು ಹೋಗ್ತಾ ಇರುತ್ತೆ, ಬಂದಿದ್ದೆಲ್ಲ ಹೋಗ್ತಾ ಇರುತ್ತೆ. ಅರ್ಥ ಆಯ್ತಾ? ಏನು ಮಾಡಬೇಡಿ, ಈ ಲೋಡ್ ಎಲ್ಲ ತೆಗೆದ್ಬಿಟ್ಟು ಈ ಕಡೆ ಹಾಕೊಂಡ್ಬಿಡಿ. ಆದ್ರೆ ಅವ್ರಿಗೆ ಅಲ್ಲಿ ಮಲಗುವವರು ಎಂತ ಮಾಡೋದು? ಅಲ್ಲಿ ಇಲ್ಲಿ ಇಲ್ಲಿ ಮಲಗಿ, ಸರಿನಾ? ಫಸ್ಟ್ ಇನ್ನೊಂದು ಮನೆ ಕಟ್ಟೋವರೆಗೂ ನಾನು ಹೇಳೋದು, ಮಲಗುವಾಗ ಸಾಧ್ಯವಾದಷ್ಟು ಆ ಡೋರ್ ಒಂದು ಓಪನ್ ಮಾಡ್ಕೊಳ್ಳಿ ಸಾಕು. ಈ ಡೋರ್ ಇಲ್ಲಿ ಓಪನ್ ಮಲ್ಕೊಂಡ್ರೆ ಏನಾಗುತ್ತೆ ಅಂತಂದ್ರೆ ಹೆಣ್ಣು ಮಕ್ಕಳ ಆರೋಗ್ಯದಲ್ಲಿ ವ್ಯತ್ಯಾಸ ಕಾಣ್ತೀವಿ. ಅದ ಹೇಳೋದು, ಬೇರೆ ಬೇರೆ ಸಮಸ್ಯೆಗಳನ್ನ ಅನುಭವಿಸ್ತಾ ಹೋಗ್ತೀವಿ. ಸೊ ಹಾಗಾಗಿ ಇದನ್ನ ವಿಂಡೋ ಮಾಡ್ಕೊಳ್ಳಿ ಬೇಕಿದ್ರೆ, ಇಲ್ಲ ಅಂತಂದ್ರೆ ಇಲ್ಲಿ ಡೋರ್ ಈ ಡೋರ್ ಇಟ್ಕೊಳ್ಳಿ, ತೊಂದ್ರೆ ಏನಿಲ್ಲ. ಈ ಲಗೇಜಸ್ ಪೂರ್ತಿ ಕ್ಲೋಸ್ ಮಾಡಿ ಇದೆಲ್ಲ ತೆಗೆದ್ಬಿಟ್ಟು ಅಲ್ಲಿ ಹಾಕೊಂಡ್ಬಿಡಿ, ಸರಿನಾ? ಇದನ್ನ ಶಿಫ್ಟ್ ಮಾಡಿ ಅಷ್ಟೇ, ನೀವೇನು ಏನು ಮಾಡೋದು ಬೇಡ. ಫೈನಾನ್ಷಿಯಲ್ ಟೈಟ್ ಆಗುತ್ತೆ, ಅರ್ಥ ಆಯ್ತಾ? ಎಷ್ಟು ಬಂದ್ರೂ ಉಳಿಯೋದಿಲ್ಲ, ಟೈಟ್ ಆಗುತ್ತೆ. ಅದಾಯ್ತಾ? ನಾವಾಗ ನಾವು ನೆತ್ತಿ ಮೇಲೆ ಹಾಕೊಂಡಂಗೆ ಅಲ್ವಾ? ಇದ್ರೆ ಮತ್ತೆ ಬೇರೆ ಮನೆ ಕಟ್ಟಬೇಕು. ಇವರು 3 ಮಳಿಗೆ 2 ಮಳಿಗೆ ಕಟ್ಟಿ ತೆಗೆದು ಇದನ್ನ ಹೌದು. ಅದೇ ಬಲೆ ಅಡಿಗೆ ಮಾಡೋರು ಬಲಿ, ಕಿಚನ್ ಬಲಿ ಬಾಮ್ಮ ಅಡಿಗೆ ಮಾಡ್ರೆ ಇರ್ಲಿ, ಬೇಗ ಬೇಗ ಬಾಮ್ಮ ಬಲೆ. ಇಲ್ಲಿ ಮಾಡೋದ್ರಿಂದ ಏನಾಗುತ್ತೆ, ಈ ದಿಕ್ಕಿನಲ್ಲಿ ಇಲ್ಲಿ ಮಾಡೋದ್ರಿಂದ ನಾವು ಇಲ್ಲಿ ಈ ದಿಕ್ಕಿನಲ್ಲಿ ಮಾಡ್ತಾ ಇದ್ದೀವಿ, ಇಲ್ಲೆಲ್ಲ ಇದು ಮಾಡ್ತಾ ಇದೀವಿ. ಇಲ್ಲಿ ಮಾಡೋಂತ ಹೆಣ್ಣು ಮಕ್ಕಳು ಆರೋಗ್ಯಕರವಾಗಿ ಇರೋಕೆ ಬಿಡಲ್ಲ. ಇದು ಸಣ್ಣ ಪಟ್ಟ ಇಲ್ಲಿ ನೋಡಿ, ಅಮ್ಮನ ತಲೆ ಮೇಲೆ ಒಂದು ಕಲ್ಲು ಹಾಕಿದೆ. ಅಮ್ಮಯ್ಯ ಅಂದ್ರೆ ಇವರು ಅಂತ ನಾನು ಹೇಳೋದು, ಅರ್ಥ ಆಯ್ತು ಹೇಳೋದು? ಯಾಕಂದ್ರೆ ಇವ್ರ ಮೇಲೆ ಹೇಳಿದ್ರೆ ಎಲ್ಲರಿಗೂ ಬಂದ್ಬಿಡುತ್ತೆ ಅಂತ. ಹೆಣ್ಣು ಮಕ್ಕಳು ಅಂತಂದ್ರೆ ನಾನು ಹೇಳೋದು ಸೊ ಟೋಟಲಿ ಹೆಣ್ಮಕ್ಳು ನಾನು ಹೇಳೋದು. ಈಗ ಇವ್ರನ್ನ ದೊಡ್ಡವ್ರನ್ನ ನಾವು ಬೇರೆ ಮಾತಾಡ್ತಾ ಹೆಣ್ಮಕ್ಳು ಅಂತ ನನ್ಗೆ. ಸೊ ಹಾಗಾಗಿ ಇದನ್ನ ಏನು ಮಾಡಬೇಡಿ, ಇದನ್ನೆಲ್ಲ ಪೂರ್ತಿ ಡೆಮಾಲಿಷ್ ಮಾಡಿ. ಇದನ್ನ ಏನೂ ಇಲ್ಲ, ಈ ಗೋಡೆ ಟಚ್ ಆಗದ ಹಾಗೆ ಇದೇ ಇದನ್ನ ಇಲ್ಲಿ ಮಾಡ್ಕೊಳ್ಳಿ. ಈ ದಿಕ್ಕದಲ್ಲಿ ಮಾಡಿ ಅಷ್ಟೇ, ನೆಮ್ಮದಿ ಊಟ ಮಾಡಿ. ಎಲ್ಲ ಸುಮ್ಮನೆ ಕಿರಿಕಿರಿ ಮಾಡ್ಕೊಂಡ್ಬಿಡ್ತಾರೆ, ಅರ್ಥ ಆಯ್ತಾ? ಇನ್ನೊಂದು, ಒಬ್ರಿಗೊಬ್ರಿಗೆ ಮನಸ್ತಾಪಗಳು ಆಗ್ಬಿಡ್ತಾವ. ಮತ್ತೆ ಅದರಿಂದ ಮನಸ್ತಾಪಗಳಾಗೋದು, ಆರೋಗ್ಯದಲ್ಲಿ ವ್ಯತ್ಯಾಸ ಆಗೋದು, ವ್ಯತ್ಯಾಸ ಆಗ್ತಾ ಹೋಗ್ತದೆ. ಸೊ ಟಚ್ ಮಾಡಬೇಡಿ. ಮತ್ತೆ ಈ ಸ್ಲ್ಯಾಬ್ ಅನ್ನು ಹೀಗೆ ಹಾಕುದು, ಹೀಗೆ ಹಾಕಿ ಅದಕ್ಕೆ ಟಚ್ ಆಗಬಾರ್ದು. ಒಂದು 2 ಇಂಚ್ ಆದ್ರೂ ಗ್ಯಾಪ್ ಬಿಡಿ. ನೀರಲ್ಲೇ ಇರ್ಬೋದಾ? ಇರ್ಲಿ, ಅದಲ್ಲೇ ಅದಿರ್ಲಿ. 2 ಇಂಚ್ ಗ್ಯಾಪ್ ಬಿಟ್ಬಿಟ್ಟು ಇದನ್ನೆಲ್ಲ ಇದೇ ಟಚ್ ಮಾಡ್ಬೋದು. ಟಚ್ ಮಾಡಿ, ತೊಂದ್ರೆ ಏನಿಲ್ಲ, ಸರಿನಾ? ಇದು ಫೇಸ್ ಅರ್ಥಿಂಗ್ ಕೊಟ್ರೆ ಲೇಟ್ ಹತ್ಕೊಂಡ್ಬಿಡುತ್ತೆ, ಅಂದ್ರೆ ಡೇಂಜರಸ್ ಅಂತ. ಸೊ ಹಾಗಾಗಿ ಇದನ್ನ ಫಸ್ಟ್ ಓಪನ್ ಮಾಡಿ, ಏನೇನು ಇರಬಾರ್ದು, ಸರಿನಾ? ಇಮಿಡಿಯೇಟ್ ಸ್ವಲ್ಪ ಅದೇನು ಬಹಳ ಖರ್ಚಿಲ್ಲ ಅಲ್ವಾ? ಅದೇ ಒಂದು ಗ್ಯಾಸ್ ಮತ್ತೆ 2 ಇದು ನಮ್ದು ಓಪನ್ ಈ ಒಲೆ ಇಡ್ಬೋದು, ಇಡ್ಬೋದಲ್ಲ? ಅದರಲ್ಲಿ ಆ ಕಡೆ ಬರ್ಬೇಕಾ ಈ ಕಡೆ ಬರ್ಬೇಕಂತ ಹೇಳಿ ನಾನು ಹೇಳೋದು, ಒಲೆ ಗ್ಯಾಸ್ ಎರಡರಲ್ಲಿ ಅಕಸ್ಮಾತ್ ಇದು ಜಾಗ ಆಗಲ್ಲ ನಿಮ್ಗೆ, ಇದನ್ನ ತೆಗೆದ್ಬಿಟ್ಟು ಇಲ್ಲ ಹಾಕೊಂಡ್ಬಿಡಿ. ತಪ್ಪೇನಿದೆ ಅಲ್ವಾ? ಎಲ್ಲ ರಿಮೂವ್ ಮಾಡಿ, ಇವೆಲ್ಲ ಇವಾಗ ಮತ್ತೆ ಇದು ಔಟ್ಸೈಡ್ ಇದು ಇದರಿಂದ ಏನಾದರೂ ಜಾಗ ಇಲ್ಲ. ಇದು ಮೋಸ್ಟ್ ಡೇಂಜರಸ್. ಇದು ಗಂಡು ಮಕ್ಕಳನ್ನ ತುಳಿದಾಕ್ಬಿಡುತ್ತೆ ಇದು, ಅರ್ಥ ಆಯ್ತು ಹೇಳೋದು? ಯಾವಾಗ್ಲೂ ನಾನು ಹೇಳೋದು, ಅರ್ಥ ಮಾಡ್ಕೊಳ್ಳಿ. ನಿಮ್ಮಲ್ಲಿ ಇಲ್ಲೂ ಸಲದ ಇದು ಬಂದ್ಬಿಡುತ್ತೆ, ಮತ್ತೆ ಅತಿ ದೊಡ್ಡ ಸಮಸ್ಯೆ ಆಗಿ ಯಾವ್ದಕ್ಕೋ ಒಂದು ಬಂಡವಾಳ ಕಳ್ಕೊಂಡ್ಬಿಡ್ತಾರೆ. ಎಲ್ಲಿಂದ ತರೋದು, ಬಂಡವಾಳ ಹಾಕೋದು, ಎಲ್ಲ ಹೋಗ್ಬಿಡ ಸುಮ್ಮನೆ. ಯಾವ ಇದರಿಂದ ಸರ್? ಪಶ್ಚಿಮ ನೈಋತ್ಯ, ಪಶ್ಚಿಮ ಬೆಳೆದಿತ್ತು, ಓರೆ ನೋಡೋದ್ರಲ್ಲಿ ಬೆಳೆದ್ ಬಿಡ್ತು.
ಅಂದ್ರೆ ಗಂಡು ಮಗನಿಗೆ ಕತ್ತಿ ಏಟು ಅಂತ ಅರ್ಥ ಆಯ್ತು ಹೇಳೋದು. ನಾಟ್ ಸಕ್ಸಸ್ಫುಲ್, ದೊಡ್ಡದಾಗಿ ಸಕ್ಸಸ್ಫುಲ್ ಆಗಕ್ ಬಿಡೋದೇ ಇಲ್ಲ. ಏನು ಕೆಲವೊಮ್ಮೆ ಗಂಡು ಮಕ್ಕಳ ಮೇಲೆ ವ್ಯಾಜ್ಯಗಳು ಅವೆಲ್ಲ ದೊಡ್ಡದಾಗಿ ಬಂದು ತಗೊಂಡೋಗಿ ಬಿಡುತ್ತೆ. ಅರ್ಥ ಆಯ್ತು ಹೇಳೋದು, ಆ ಲೆವೆಲಿಗೆ ಬಂದೋಗ್ಬಿಡುತ್ತೆ ನೋಡಿ. ಅದೇ ನಾನೀಗ ನೋಡಿ, ನಾನು ಗಲ್ಫಲ್ಲಿ ಒಂದು 10-15 ವರ್ಷ ಆಯ್ತು, ಏನು ದೊಡ್ಡ ಇಂಪ್ರೂವ್ ಅಂತ ಏನಿಲ್ಲ ಅಲ್ವಾ. ಇದನ್ನ ಮಾಡ್ಕೊಳ್ಳಿ ಫಸ್ಟ್ ಹೇಳೋದು. ಅದು ಫಸ್ಟ್ ಅದಲ್ಲ ಯಾವುದು ಅದು ಅದು ಮತ್ತೆ ಇಲ್ಲಿ ಏನ್ ಗೊತ್ತಾ ನಾನು ಹೇಳೋದು ಸರ್, ಇದು ಇಲ್ಲಿ ಏನಾದ್ರು ಕಂಪೌಂಡ್ ಹಾಕಿದ್ರೆ ಮಾಡ್ಬೇಕು ಅದನ್ನ ಹೇಳ್ತೀನಿ. ಅದನ್ನ ನಿಮಗೆ ಯಾವುದೇ ತೊಂದರೆ ಆಗ್ದಂಗೆ ಮಾಡ್ಕೊಡ್ತೀನಿ. ಅದನ್ನ ನೀವು ಏನು ಆಲೋಚನೆ ಮಾಡಬೇಡಿ. ಯಾಕಂದ್ರೆ ಡಿಫ್ರೆನ್ಸ್ ಹೇಳಿ ನೀವು ಒಂದು 4 or 5 months ಮೇಲೆ ಡಿಫ್ರೆನ್ಸ್ ಹೇಳಿ ನಮ್ಗೆ ಏನ್ ಅನಿಸ್ತು ಅಂತ, ಸರಿನಾ. ಇಲ್ಲಿ ನೋಡಿ ಜಾಗ ಇಲ್ಲ ನಮಗೆ, ಆ ಕಡೆ ಓಡಬಹುದು. ನೀವೇನು ಮಾಡಬೇಡಿ, ಬಾರಿ ಈಸಿಯಾಗಿ ನಾನು ಹೇಳೋದು ಡಿಸ್ಮೆಟಲ್ ಮಾಡಿ. ಅದನ್ನ ಇದು ಹೊರಗಳಿಂದ ಬಳಸ್ಕೋಬಹುದು ಬೇಕಾದ್ರೆ. ನೀವು ಜಾಗ ಇಲ್ಲ, ಸೊ ಇದು ಅವಶ್ಯಕತೆ ಇಲ್ಲ ನನಗೆ. ಅಲ್ಲ, ಇದನ್ನ ನನಗೆ ತಿಳಿಗ ಆಗುದಿಲ್ಲ. ಯಾಕಂದ್ರೆ ನಮ್ಮ ತಾರಯ್ಯ ಇದರ ಅಡಿಕೆ, ನಮ್ದು ಮೈನ್ ಅಡಿಕೆ ಅಲ್ವಾ, ಸ್ಟಾಕ್ ಅಡಿಕೆ ಈ ಕಡೆ ಮಾಡ್ಕೊಳ್ಳಿ, ಈ ಕಡೆ ಮಾಡ್ಕೊಳ್ಳಿ. ಇದರಲ್ಲಿ ಕೂಡ ಉಂಟು ಅಡಿಕೆ, ಈ ಕಡೆ ಮಾಡ್ಕೊಂಡು ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ, ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಾನು ಹೇಳೋದು ಇದು ಗಂಡ್ ಮಕ್ಳ ಕಣ್ಣಲ್ಲಿ ನಾನು ತಿಳ್ದಂಗೆ ಹಿಂಗಿಟ್ರೆ ಏನಾಗುತ್ತೆ ನಿಮಗೆ, ಅರ್ಥ ಆಯ್ತಾ. ಎಲ್ಲ ಫೇಲ್ಯೂರ್ ಆಗ್ತೀವಿ ನೋಡ್ರಿ. ಆಲ್ರೆಡಿ ಫೇಲ್ಯೂರ್ ನಲ್ಲಿ ಇದ್ರಿ ನೀವು, ಅಂತ ಸಕ್ಸಸ್ಫುಲ್ ಏನಿಲ್ಲ ನೀವು, ಅರ್ಥ ಆಯ್ತಾ. ಅತಿ ದೊಡ್ಡದಾಗಿ ಸಕ್ಸಸ್ಫುಲ್ ಇಲ್ಲ, ಅಂತ ತೊಂದರೆ ಆಗಿದ್ರು ಕೂಡ ಸಕ್ಸಸ್ಫುಲ್ ಅಂತೂ ಇಲ್ಲ, ಅರ್ಥ ಆಯ್ತು ಹೇಳೋದು. ಸೊ ಹಾಗಾಗಿ ಅಲ್ಲಿ ಹಿಂದೆ ಜಾಗ ಇದೆಯಾ ಹೋಗ್ಲಿ, ಇನ್ನು ಸ್ವಲ್ಪ ಜಾಗ ಕೊಡುತ್ತೀರ ನೀವು. ಇಷ್ಟೇ ಜಾಗ, ಇಷ್ಟೇ ಜಾಗ ಅದು ಬೇರೆ. ಸೊ ಒಂದು ಕೆಲಸ ಮಾಡಿ, ಇದನ್ನ ಇಲ್ಲಿ ಕ್ಲೀನಾಗಿ ಕಾಂಪೌಂಡ್ ಮಾಡ್ಕೊಂಡ್ಬಿಡಿ. ಇದರಿಂದ ಒಳಗೆಯ ಹೊರಗೆ ಇದೆಷ್ಟು ಗೋಡೆ ಆಗಲ್ಲ ಇದೆಯೋ ಇದೊಂದು 9 inches ಇದೆ, ಒಂದು 5 feet 4 feet 4 feet ಸಾಕು. ಹೈಟ್ ಸ್ಟ್ರೈಟ್ ಆಗಿ ಹೋಗ್ಬಿಡಿ, ಟಚ್ ಮಾಡಿಬಿಡಿ, ಅದಕ್ಕೆ ಟಚ್ ಮಾಡಿಬಿಡಿ. ಸ್ಟ್ರೈಟ್ ಆಗಿ ಆಗುತ್ತಲ್ವ, ಈಗ ಸ್ಟ್ರೈಟ್ ಆಗಿ ಬರ್ತದೆ ನೋಡಿ. 4 feet ಟಚ್ ಮಾಡಿಬಿಡಿ. ಒಂದು ಈಸಿ ಕೆಲಸ ನಡ್ರಿ. ಅಂದ್ರೆ ಹೆಂಗೆ ಅಂತ ಯಾವ ದಿಕ್ಕಿನಲ್ಲಾದ್ರು ಅಂತಂದ್ರೆ ಅರ್ಥ ಮಾಡ್ಕೋಬೇಕು, ಸರಿನಾ. ಇಲ್ಲ ಸಲದ ಆರೋಪಗಳು ಬಂದ್ಬಿಡ್ತಾವ ನಿಮ್ಮ ಮೇಲೆ. ಅದಕ್ಕಿಂತ ಇನ್ನೇನು ಹೇಳ್ಬೇಕಿನ್ನು ಆಳ್ವಾಗಿ ಹೇಳ್ಬೇಕಾ? ಇಲ್ಲ ಸಲ್ಲದ ಆರೋಪಗಳು ಕೂಡ ಬಂದ್ಬಿಡ್ತವೆ, ಅರ್ಥ ಆಯ್ತಾ. ನೆಕ್ಸ್ಟ್ ನಿಮ್ಗೆ ಗೊತ್ತಾಗತ್ತಾಗಲ್ಲ, ನಾನು ಮಾತಾಡೋ ರೀತಿ ಗೊತ್ತಾಗುತ್ತೆ ಅಲ್ವಾ. ಇವ್ರು ಕೆಟ್ಟದಪ್ಪ, ಕೆಟ್ಟದಂಗೆ ಆಗ್ಬಿಡುತ್ತಂತ, ಸರಿನಾ. ಇದನ್ನು ಇಲ್ಲಿಗೆ ಟಚ್ ಮಾಡಿ ಬಿಡೋದು. ಇದನ್ನ ಸ್ಟ್ರೈಟ್ ಆಗಿ ದಾರ ಹಿಡ್ಕೊಂಡು ಅಲ್ಲಿಂದ ಸ್ಟ್ರೈಟ್ ಆಗಿ ಎಲ್ಲಿಗೆ ಹೋಗುತ್ತೋ ಅಲ್ಲಿ ಸುಮ್ಮನೆ ಟಚ್ ಮಾಡಿ ಬಿಡಿ ಅಷ್ಟೇ. ಅಲ್ಲಿಂದ ಮತ್ತೆ ಹಿಂಗ್ ಬರಬಾರ್ದು ನಾವು, ಯಾವ ಕಾರಣಕ್ಕೂ ಇಲ್ಲಿ ಬರಬಾರ್ದು. ಇಷ್ಟೇ ನಮಗೆ, ಅರ್ಥ ಆಯ್ತಾ. ಯು ಆರ್ ಸಕ್ಸಸ್ಫುಲ್, ಫಸ್ಟ್ ಕ್ಲಾಸ್, ಸರಿನಾ. ಇದನ್ನ ಹಿಂಗ್ ಹೋಗುತ್ತೆ ನೋಡಿ, ಆಗೋಳಿ ಟಚ್ ಆಗುತ್ತೆ, ಫಿನಿಶ್. ಆಗೋಳಿ ಟಚ್ ಆಗುತ್ತೆ. ಟಚ್ ಆದ ನಂತರದಲ್ಲಿ ನೀವೇನ್ ಮಾಡ್ತೀರಿ ಅಂತಂದ್ರೆ ಈ ಗೋಡೆಗೆ ಟಚ್ ಮಾಡಿಬಿಟ್ಟು ಹಾಕೊಳ್ಳಿ. ಏನು ಇಷ್ಟು ಟಚ್ ಮಾಡಿ ಅತ್ಲಾಗೆ ಹೀಗೆ ಈ ತರ ಹಾಕೊಳ್ಳಿ, ಏನು ತೊಂದರೆ, ಫಸ್ಟ್ ಕ್ಲಾಸ್ ಆಗಿರುತ್ತೆ, ಸರಿನಾ. ಮತ್ತೆ ಇನ್ನೊಂದು, ಯಾವುದೇ ಕಾರಣಕ್ಕೂ ತೂಕವಾದ ವಸ್ತು, ಭಾರವಾದ ವಸ್ತು, ಚೀಲ ಪಾಲ ಏನು ಆಗ್ಬೇಡಿ. ಇಲ್ಲಿ ಯಾವುದು ಆಗ್ಬೇಡಿ, ಫ್ರೀ ಬಿಡಿ. ಇದನ್ನ ಎಷ್ಟು ಫ್ರೀ ಬಿಡ್ತೀವೋ ಅಷ್ಟು ನಮಗೆ ಮನೆ ಹೆಣ್ಣು ಮಗಳು ನೆಮ್ಮದಿಯಾಗಿರ್ತಾಳೆ, ಆರೋಗ್ಯವಾಗಿರ್ತಾಳೆ. ಇಲ್ಲ ಅಂತಂದ್ರೆ ನೆಮ್ಮದಿನ ಹಾಳು ಮಾಡ್ಕೊಳ್ತೀವಿ. ಒಂದ್ ಕೆಲಸ ಮಾಡಿ, ಟೆಸ್ಟ್ ಮಾಡ್ಬೇಕಂದ್ರೆ ನೀವು ಟೆಸ್ಟ್ ಮಾಡ್ಬೇಕಂದ್ರೆ ನೀವು ಟೆಸ್ಟ್ ಮಾಡ್ಬೇಕಪ್ಪ. ಒಂದು ವಾಸ್ತುನ ಗುರುಗಳು ಟೆಸ್ಟ್ ಮಾಡ್ಬೇಕು, ಹೆಂಗೆ ಅಲ್ವಾ. ಸುಮ್ ನಂಬೋದು ಹೇಗೆ? ಸುಮ್ ನಮ್ಮಂತ ಅವಶ್ಯಕತೆ ಇಲ್ವಲ್ಲ. ನನ್ನ ಈಗ ಹೇಳಿ ಸುಮ್ ನಮ್ಮಂತ ಅವಶ್ಯಕತೆ ಏನಿದೆ ಅಲ್ವಾ. ಇದೇನ ಮಾಟ ಮಂತ್ರನ ಇದು? ನಿಮ್ ಅಡಿಕೆ ಇದೆಯಲ್ಲ, ಎಷ್ಟಿದೆ ಅಡಿಕೆ? ಅಡಿಕೆ ಈಗ ಕಲ್ಲು ಮುಳ್ಳು ಏನಾದ್ರು ನಿಮ್ ಕಲ್ಲುಗಳು ಯಾವ ಬೂಸಿ ಮುಳ್ಳು ಇರುತ್ತಲ್ವಾ, ತಂದೊಂದ್ 2 ಲೋಡ್ ಸುರ್ಕೊಂಬಿಡಿ. ಇಲ್ಲಿ 15 ದಿವಸ ಟೈಮ್ ಕೊಡ್ತೀನಿ. 15 ದಿವಸ ಆದ್ಮೇಲೆ ಏನಾಯ್ತು ಅಂತ ಹೇಳಿ ನಮ್ಗೆ. ಯಾವುದೇ ಕಾರಣಕ್ಕೂ ಇಲ್ಲಿ ಲೋಡ್ ಹಾಕಿದಾಗ ನೋಡಿ, ಇಲ್ಲಿಂದ ಇಲ್ಲಿ ಲೋಡ್ ಹಾಕಿದ್ರೆ ಅರ್ಥ ಮಾಡ್ಕೊಳ್ಳಿ. ಇಲ್ಲಿಂದ ಏನಾದ್ರೂ ಫುಲ್ಲು ಲೋಡ್ ಮಾಡಿದ್ವಿ ನಾವು ಅಂತಂದ್ರೆ ಹೆಣ್ಮಕ್ಳು ಅಮ್ಮ ಆಗ್ಲಿ ಇನ್ನೊಬ್ಬರಲ್ಲಿ ಮನೆ ಹೆಣ್ಮಕ್ಳು ಹಾಸ್ಪಿಟಲ್ ಸೇರ್ಕೊಂಡ್ಬಿಡ್ತಾರೆ. ಹೋಗಿ ನೆನ್ಪಿಟ್ಕೊಳ್ಳಿ ಅದನ್ನ, ಸರಿನಾ. ಅಕಸ್ಮಾತ್ ಏನಾದ್ರು 4-5 ತಿಂಗಳು 5 ತಿಂಗಳು ಗಟ್ಟಲೆ ಇದ್ದಲ್ಲಿ ಪರ್ಮನೆಂಟ್ ಆಗಿ ಸೇರ್ಕೊಂಡ್ಬಿಡ್ತೀವಿ. ಈಗ ಅವಳಿಗೆ ನೋಡಿ ಕಾಲು
ಅವನು ಮಲಗುವ ರೂಮ್ ತೋರಿಸ್ತೇನೆ. ನನ್ನ ಮಿಸ್ಸಸ್, ಅವಳ ಕಾಲು ನೋಡಿ ಸ್ವಲ್ಪ ನೋವು. ಇದು ಅಮ್ಮ, ಇವಳಿಗೆ ನಡಿಲಿಕ್ಕೆ ಆಗುದಿಲ್ಲ. ನಾನೇನು ಹೇಳಿದೆ ನರ ಎಲ್ಲ ಇಲ್ಲಿ ಉಂಟಲ್ಲ, ಅದೊಂಥರ. ಅದೇನು ಹೇಳಿದೆ, ಅಡುಗೆದು ಏನು ಹೇಳಿದೆ ಸರಿನಾ? ಆರೋಗ್ಯದಲ್ಲಿ ಅತಿ ದೊಡ್ಡ ತೊಂದರೆ ಮಾಡುತ್ತೆ, ನೆನಪಿಟ್ಕೊಳ್ಳಿ. ಆಕಸ್ಮಿಕ ಇಲ್ಲಿಂದ ಇಲ್ಲಿಗೆ ಏನಾದರೂ ಅತಿ ದೊಡ್ಡ ಲೋಡ್ ಮಾಡ್ಕೊಂಡ್ರೆ ಮಕ್ಕಳ ಮೇಲೆ ತೊಂದರೆ ಆಗುತ್ತೆ. ಪರ್ಮನೆಂಟ್ ಹಂಗೆ ಇದ್ರೆ ಪರ್ಮನೆಂಟ್ ಅವ್ರಿಗೆ ಯಾವ ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕೆ ಗೊತ್ತಾಗದೇ ಇಲ್ಲ ಅವರಿಗೆ. ಅಕಸ್ಮಾತ್ ಇಲ್ಲಿ ಏನಾನ ಕಟ್ಟೆ ದವಾ ಛತ್ರ ಕಟ್ಕೊಂಡ್ಬಿಟ್ರಿ ಅಂದ್ರೆ ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಡ್ಬಿಡ್ತೀರಿ. ಮತ್ತೆ ಹೆಣ್ಮಕ್ಳ ಮೇಲೆ ಮಕ್ಕಳು ಎಲ್ಲ ಆರೋಗ್ಯ. ನೀವು ಯಾವ ಹಾಸ್ಪಿಟ್ಲ್ಗೆ ಹೋಗ್ರಿ, ಮಣಿಪಾಲ್ಗೆ ಹೋಗ್ರಿ, ಇನ್ನೊಂದಕ್ಕೆ ಹೋಗ್ರಿ, ಅದು ವಾಸಿ ಆದ್ರೆ ಕೇಳಿ. ಅವ್ರಿಗೆ ಗೊತ್ತಾಗಲ್ಲ ಡಾಕ್ಟರ್ಗಳಿಗೆ ಏನಾಗಿದೆ ಇವ್ರಿಗೆ ಅಂತ. ಸೊ ದಿಸ್ ಈಸ್ ವಾಟ್. ಸೊ ಹಾಗಾಗಿ ಇಂಥವನ್ನ ಸಾಕಷ್ಟು KR ವಾಸ್ತು ಸುಮಾರು 18 ಲಕ್ಷ ಕಿಲೋಮೀಟರ್ಗಳ ಅನುಭವದ ಆಧಾರದ ಮೇಲೆ ಪ್ರತಿ ಮನೆಗಳಲ್ಲೂ ಹೇಳಿದೆ. ಅದಕ್ಕೆ ಅದನ್ನ ಅರ್ಥ ಮಾಡ್ಕೋಬೇಕು. ಇದನ್ನ ಕ್ವಶನ್ ಮಾಡಬಾರ್ದು. ನಾನು ಹೇಳೋದು ದೇವ್ರು ಹೇಳಿದಾನೆ ಅಂದ್ರೆ ಏನ್ ಹೇಳೋದು, ನಿಮ್ಮ ಅನುಭವಕ್ಕೆ ಬರ್ಬೇಕಲ್ವಾ. ಯಾವುದೇ ಆಗ್ಲಿ ಒಂದು ಅನುಭವಕ್ಕೆ ಬರಬೇಕು. ದೇವ್ರದೇ ಅಂತ ಪೂಜೆ ಮಾಡ್ತಾ ಇದೀವಿ. ದೇವ್ರು ಯಾರನ್ನೂ ನಮ್ಮನ್ನು ತೋರಿಸಿಲ್ಲ. ಯಾರು ತೋರಿಸಿದಾರೆ ನಮ್ಗೆ? ಯಾರನ್ನೂ ತೋರಿಸಿಲ್ಲ. ಬಟ್ KR ವಾಸ್ತು ಹೀಗಾಗ್ತಾ ಇದೆ ತೋರಿಸ್ತಾ ಇದ್ದೀನಲ್ವಾ. ಏನಿದೆ ವಾಸ್ತು ಡಿಸೀಸ್ ಕಟ್ಟೆ ಮಾಡ್ಕೊಳ್ಳಿದ್ದ ಬಸ್ ದೊಡ್ಡದೊಂದು 3 ತಿಂಗಳು ಟೈಮ್ ಕೊಡ್ತೀನಿ ಹೇಳಿ ನನಗೆ. ತಪ್ಪೇನು? ಅಲ್ಲಿ ಏನು ಮಾಡ್ಕೊಂಡಿದ್ದೀರಿ? ಅಡುಗೆ ಮನೆ ತಪ್ಪು ಮಾಡ್ಕೊಂಡಿದ್ದೀರಿ. ತಪ್ಪು ಮಾಡ್ಕೊಂಡಿದ್ದಕ್ಕೆ ಏನು ಹೇಳಿದೆ ನಾನು? ಹೆಣ್ಮಕ್ಳ ಮೇಲೆ ಆರೋಗ್ಯ ಮೇಲೆ ತೊಂದರೆ ಆಗುತ್ತೆ, ದೀರ್ಘ ವ್ಯಾಧಿ ಆಗುತ್ತೆ ಅಂತ ಹೇಳಿದೆ ನಾನು. ಏನು ಅನಿಸ್ತಾ ಇದೆ ಆಗಲೇ. ಸೊ ಹಾಗಾಗಿ ತಪ್ಪನ್ನು ಮಾಡ್ಕೋಬಾರ್ದು. ತಪ್ಪು ಮಾಡ್ಕೊಂಡ್ರೆ ಅದರ ನೋವನ್ನು ನಾವೇ ಉಣ್ಬೇಕು. ಅಕಸ್ಮಾತ್ ನಾವು ಗೊತ್ತಿಲ್ಲದ್ರೆ ಏನಾದರೂ ಪರ್ಫೆಕ್ಟ್ ಮಾಡ್ಕೊಂಡಿದ್ದಲ್ಲಿ ಅದರ ಒಳ್ಳೇದ್ರು ನಾವೇ ಉಣ್ತೀವಿ. ಗೊತ್ತಿಲ್ದಲೆ ನೋಡಿ ಇಲ್ಲೆಲ್ಲ ಒಂದು ಈ ಏರಿಯಾದಲ್ಲಿ ನಾವು ಸುಳ್ಯ ಅಲ್ವಾ ಇದು ಸುಳ್ಯ ಮುಳ್ಳಿ ಅಟ್ಲೂರು, ಸುಳ್ಯ ತಾಲೂಕು ಅಜ್ಜವರ ಗ್ರಾಮ, ಸುಳ್ಯ ತಾಲೂಕು ಅಜ್ಜವರ ಗ್ರಾಮ, ಮುಳ್ಳಿ ಅಟ್ಲೂರು. ಸರಿ ನೋಡಿ ಇಲ್ಲೆಲ್ಲ ಒಂದು ಯಾವ್ದೋ ಕೇಸ್ ಇತ್ತಲ್ಲ, ಸೌಜನ್ಯ ಧರ್ಮಸ್ಥಳ. ನೋಡಿ ಒಂದು ಮನೆಗೆ ನೋಡಿ, ನಾನು ಮೊನ್ನೆ ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೆ ಅಂದ್ಕೊಂಡೆ, ಬಟ್ ಅದು ನಾನು ಹೋಗಕ್ ಆಗಿಲ್ಲ ಇನ್ನು. ಅವ್ರ ಮನೆಗೆ ಒಂದು ಮನೆಗೆ ತೊಂದರೆ ಆಗಬೇಕು ಅಂತಂದ್ರೆ ಇರ್ಲೇಬೇಕಲ್ವಾ? ಮೊನ್ನೆ ಒಂದು ಮರ್ಡರ್ ಆಯ್ತು. ಯಾವುದು? ಅಶೋಕ್ ಕುಮಾರ್, ಯಾರು? ಅಶೋಕ್ ಕುಮಾರ್ ಅಲ್ಲ, ಬೆಂಗಳೂರಲ್ಲಿ IGDG ರಿಟೈರ್ಡ್ IG ADGP ಏನು ಅವ್ರ ಹೆಸರು ಏನೋ ಬಂತದು. ಸೊ ಮೊನ್ನೆ ಒಂದು ರೀಸೆಂಟ್ ಆಗಿ ಆಗಿರ್ಲೇಬೇಕಲ್ವ, ಇರ್ಲೇಬೇಕಲ್ವ. ಸೊ ಇದು ಯಾವ್ದು HSR ಲೇಔಟ್ ಅಂತ ಬೆಂಗಳೂರು. ಹೋಗಕ್ಕಾಗಿಲ್ಲ, ನಾನು ಬರೀ ಈಗ ಹೊರಗಡೆ ಇದ್ದೀನಿ, ಹೋಗಿ ನೋಡ್ಕೊಂಡು ಬರ್ತೀನಿ, ಹೇಳ್ಬೇಕಲ್ವಾ. ಸೊ ಹಾಗಾಗಿ ಪ್ರತಿಯೊಂದು ಒಳ್ಳೆಯದು ಕೆಟ್ಟದ್ದು ಕೂಡ ಆಯಾ ಸ್ಥಾನಬಲದ ಆಧಾರದ ಮೇಲೆ 100ಕ್ಕೆ 75% ನಿಂತಿರುತ್ತೆ ಅನ್ನೋದು ನನ್ನ ವಾದ ಅಷ್ಟೇ. ಇಲ್ಲಿ ಮಾಡ್ಕೊಂಡ್ಲೇಬೇಕು, ಇಲ್ಲಿ ಇದು ಮಾಡ್ಬಾರ್ದು, ಆರ್ಡರ್ ಅಲ್ವಾ. ನಿಮ್ಮ ಅನುಭವಕ್ಕೆ ಬಂದ ಮೇಲೆ ಮಾಡ್ಕೊಳ್ಳಿ, ನೀವು ತೊಂದರೆ ಏನಿದೆ. ಬಟ್ ಈ ಬಂದಲ್ಲಿ ಏನಾಗುತ್ತೆ ಅದು ಹೇಳಿದ್ದೀನಿ ನಿಮಗೆ. ಹಾಗಂತ ನಿಮಗೇನು ಕುತ್ತಿಗೆ ಹೋಗಂತ ಏನು ತೊಂದರೆ ಆಗಿಲ್ಲ ಅಂತೇನಾಗಿಲ್ಲ. ಬಟ್ ಆರೋಪಗಳು ಪ್ರತ್ಯಾರೋಪಗಳು ಸಹಜವಾಗಿ ಬರ್ತಿರ್ತವೆ. ಗಂಡ್ಮಕ್ಳ ಮೇಲೆ ತಗೊಂಡೋಗಿ ಸ್ಪಾರಿಸೋ ದೊಡ್ಡ ಸಮಸ್ಯೆಯನ್ನ ಅನುಭವಿಸ್ತೀರಿ. ಅವ್ರವ್ರ ಮನಸ್ಸಿಗೆ ಗೊತ್ತಾಗಿರ್ಬೇಕಾಗಲಿ ನಿಮಗೆ. ಆರೋಪಗಳು ಪ್ರತ್ಯಾರೋಪಗಳು ಅನುಭವಿಸ್ಬಿಡ್ತೀವಿ. ದೊಡ್ಡದಾಗಿ ಇನ್ನೂ ಸ್ವಲ್ಪ ಮುಂದೆ ಹೋಗ್ತಾ ಅದನ್ನು ನಾವು ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಎಕ್ಸ್ಟೆಂಡ್ ಹೋದ್ರೆ ಏನು ಮಾಡ್ತೀವಿ, ನಾವು ಎಲ್ಲಿ ಹೆಜ್ಜೆ ಇಡ್ತೀವಿ ಅಂತಂದರೆ ಕೋರ್ಟು, ಜೈಲು, ಹಾಜಿ ಹತ್ತಿ ಬಿಡ್ತೀವಿ. ಅರ್ಥ ಆಯ್ತು ಹೇಳೋದು. ಇವತ್ತು ಸಾಕಷ್ಟು ನೋಡ್ತಾ ಇದ್ದೀನಿ, ಸಾಕಷ್ಟು ವಿಚಾರಗಳಿಗೆ ಸಾಕಷ್ಟು ರಾಜಕಾರಣಿಗಳು ದೊಡ್ಡ ಏನೇನು ಆಗ್ತದೆ, ಯಾಕೆ ಆಗ್ತದೆ, ಅವ್ರ ಮನೇಲಿ ಏನಾಗ್ತದೆ ಎಲ್ಲ ಹೇಳಿದ್ದೀನಿ, ಸಾಕಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಹಾಗಾಗಿ ಯಾರ ಬಗ್ಗೆನೂ ನಾವು ನೆಗೆಟಿವ್ ಮಾತಾಡೋದು ಬೇಡ, ಪಾಸಿಟಿವ್ ಮಾತಾಡೋದು ಬೇಡ. ಎಲ್ಲಿ ನಾನೇನೋ ದೊಡ್ಡವನು ಆಗೋದು ಬೇಡ ನನಗೆ. ಅರ್ಥ ಆಯ್ತಾ? ಸೊ ಹಾಗಾಗಿ ಇದನ್ನ ಮಾರ್ಪಾಟು ಏನು ಮಾಡ್ಕೊಳೋದು ಬೇಡ, ಅದೊಂದು ಮಾರ್ಪಾಟು ಮಾಡ್ಕೊಂಡು. ಮತ್ತೆ ಸರ್ ಈ ಟಾಯ್ಲೆಟ್ ನನಗೆ ಇದು ನೋಡಿ ಸಪರೇಟ್ ಮಾಡಿದೆ, ಇದು ಇದರಲ್ಲಿ ಏನಾದರೂ ವ್ಯತ್ಯಾಸ ಉಂಟಾ? ಏನಿಲ್ಲಲ್ಲ, ತಪ್ಪೇನಿದೆ? ವಾಸ್ತಿಗೆ ಸರಿಯೆಲ್ಲ ಮಾಡಿದ್ದೇನೆ ನಾನು. ಮತ್ತೆ ನಾನೀಗ ಮೊನ್ನೆ ಒಂದು ವಾಷಿಂಗ್ ಮಿಷನ್ ತಂದಿದ್ದೇನೆ. ಈ ಜಾಗದಲ್ಲಿ ಇಡ್ಬೋದಾ? ಆಚೆ ಇಡಬಾರ್ದಲ್ಲ? ನಮ್ಮ ಕಾಂಪೌಂಡಿನ ಬ್ಯಾಕ್ ಸೈಡ್ ಆ ಕಡೆ
ಜಾಗದಲ್ಲಿ ಈಗ ಕಾಂಪೌಂಡ್ ಹತ್ರ ಅಲ್ಲ ಮಾಡ್ಬೋದು ಇಂತ ಆಯ್ತಾ ಸರ್ ಕಡೆ ಹೋಗಿ. ಈ ಅಡಿಕೆ ಗಿಡ ಇದೆ ಅಡಿಕೆ ಗಿಡ ಹತ್ರ ಮಾಡಿ. ಹೌದು ಕಾಂಪೌಂಡ್ ಹತ್ರ ಅಂತ ಇಟ್ಟು ಅದ್ರ ಮೇಲೆ ಮಾಡ್ಕೊಳ್ಳಿ, ತಪ್ಪೇನು? ಇಲ್ಲಿ ಆದ್ರೆ ನೀರು ಇಟ್ಕೊಳ್ಳಿ. ಒಂದು ಆಪ್ಷನ್ ಹೇಳ್ತೀನಿ ನಿಮಗೆ, ಇಲ್ಲಿ ಅಲ್ಲೇ ಅಂತ ಅನ್ನಲ್ಲ. ಆಪ್ಷನ್ 1. ಎರಡನೇ ಆಪ್ಷನ್, ನೀವು ಅದು ಅತಿ ದೊಡ್ಡದಾಗಿ ನಿಮಗೆ ಸಮಸ್ಯೆಯನ್ನು ಮಾಡಲ್ಲ. ಮಾಡಿ ಮಾಡಿ ಏನು ಆಗಲ್ಲ. ಇಲ್ಲಿ ಎಲ್ಲಿ ಬೇಕಾದ್ರೆ ಇಟ್ಕೊಳ್ಳಿ, ಇಲ್ಲಿ ಎಲ್ಲಿ ಬೇಕಾದ್ರೆ ಇಟ್ಕೊಳ್ಳಿ, ಏನೂ ತೊಂದರೆ ಆಗಲ್ಲ. ಇಟ್ಕೊಳ್ಳಿ, ಅಲ್ಲಿ ತಪ್ಪೇನಿದೆ? ಬರ್ಲಿ, ನೀರು ಬರ್ಲಿ ಈ ಕಡೆ, ತಪ್ಪೇನಿಲ್ಲ. ನೀರು ಈ ಕಡೆ ಬರ್ಬೇಕು, ಆ ಕಡೆ ಬರ್ಲಿ. ಆ ಕಡೆ ಬೇಡ, ಈ ಕಡೆ ಈ ಕಡೆ ಬರ್ಬೋದು. ಈ ಕಡೆ ಬಂದು ಹೋಗ್ಬಿಡ್ಲಿ, ಸರಿನಾ? ಸಾಧ್ಯವಾದಷ್ಟು ಈ ಚಪ್ರವನ್ನ ಕೊನೆವರೆಗೆ ಹಾಕೊಳ್ಳಿ. ಇದು ಎಲ್ಲಿವರೆಗೆ ಇದೆಯೋ ಹಿಂಗೆ ಒಂದೆರಡು ಪೋಲ್ ಹಾಕೊಂಡು ಇಲ್ಲಿವರೆಗೆ ಒಂದು ಹಾಕೊಂಡು ಇಲ್ಲಿವರೆಗೆ ಹಾಕೊಂಡು ಇದು ಹಿಂಗೆ ಮಾಡಿಕೊಂಡು ಇದು ಹಿಂಗೆ ಅಲ್ಲೊಂದು ಪೋಲ್ ಹಾಕ್ಕೊಂಡು ಇದನ್ನ ಕವರ್ ಮಾಡ್ಕೊಳ್ಳಿ. 4 ಮೂಲೆಯನ್ನು ಸ್ಕ್ವೇರನ್ನು ಕವರ್ ಮಾಡ್ಕೊಳ್ಳಿ ಸಾಕು. ಅವಾಗ ಏನಾಗುತ್ತಂದ್ರೆ ಅಡಿಕೆ ದುಡ್ಡು ಬರುತ್ತೆ ನಿಮಗೆ. ಇವಾಗ ಅಲ್ಲೇ ದಲ್ಲಿಗೆ ಆಗುತ್ತೆ, ಸ್ವಲ್ಪ ಅದರಿಂದ ದುಡ್ಡು ಬರುತ್ತೆ, ಸರಿನಾ? ಹೆಲ್ಪ್ ಆಗುತ್ತೆ ನಿಮಗೆ. ಸಾಧ್ಯವಾದಷ್ಟು ಇದೆಲ್ಲ ಏನು ಇಡಬೇಡಿ. ಇದೆಲ್ಲ ತೆಗಿಬೇಕಲ್ಲ, ಇದೆಲ್ಲ ತೆಗಿಬೇಕಲ್ಲ ಸರ್? ಎಲ್ಲ ತೆಗಿಬೇಕದನ್ನು. ಮತ್ತೆ ಇದೆಲ್ಲ ಇದು ಅದೆಲ್ಲ ಲಗೇಜ್ ಇರಲಿ. ಇರ್ಲಿಯಾ? ಎಷ್ಟು ಲಗೇಜ್ ಹಾಕ್ತಿರೋ ಅಷ್ಟು ಉತ್ತಮ. ಅರ್ಥ ಆಯ್ತಾ? ಬನ್ನಿ ಹೇಳ್ತೀನಿ. ಬನ್ನಿ ಇಲ್ಲಿ ಎಷ್ಟಾದ್ರೂ ಲೋಡ್ ಮಾಡಿ. ಇಲ್ಲಿ ನೀವೇನಾದ್ರೂ ಅಕಸ್ಮಾತ್ ವೇಸ್ಟು ಇನ್ನೊಂದು ಸೈಜು ಮರಳು ಏನು ತಂದ್ರು ಕೂಡ ಲೋಡ್ ಮಾಡಿ. ಇಲ್ಲಿ ಮಾಡ್ಬೋದು, ಎಷ್ಟಾದ್ರೂ ಲೋಡ್ ಮಾಡಿ. ಪವರ್ ಬರುತ್ತೆ ನಿಮ್ಗೆ ಇನ್ನೂ. ಅರ್ಥ ಆಯ್ತು ಹೇಳೋದು? ಇಲ್ಲ ಅಂತಂದ್ರೆ ನೀವು ಆ ಕಡೆ ಮಾಡ್ಕೊಂಡ್ರೆ ಪವರ್ಲೆಸ್. ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ. ಈ ಕಡೆ ಹಾಕೊಳ್ಳಿ, ಪವರ್, ಮನಿ ಪವರ್. ಮನೆಯಲ್ಲಿ ಹೆಣ್ಮಕ್ಳಿಗೆ ಪವರ್ ಇರುತ್ತೆ, ಆ ಪವರ್ ಕಳ್ಕೊಳ್ತೀವಿ. ಆ ಕಡೆ ದುಡ್ಡು ಕಳ್ಕೊಳ್ತೀವಿ, ಆರೋಗ್ಯ ಎಲ್ಲ ಬೇಕಾದ ಸಮಸ್ಯೆ. ಮತ್ತೆ ಒಂದೇ ಕಾಂಪೌಂಡ್ ಹೀಗೆ ಸಾಕು, ಹೀಗೆ ಎಲ್ ಟೈಪ್ ಏನು ಬೇಡಲ್ಲ ಸದ್ಯಕ್ಕೆ. ಏನೇನು ಬೇಡ, ಬೇಡ, ಖರ್ಚು ಮಾಡೋದು ಬೇಡ. ಬೇಡ. ಓಕೆ, ಸುಮ್ಮನೆ ಖರ್ಚು ಯಾಕೆ ಮಾಡೋದು? ಮತ್ತೊಂದು ಈ ಕಡೆ ಇಲ್ಲಿ ಕಟ್ಟಿ ಕಾಂಪೌಂಡ್ ಕಟ್ಬೋದು. ಖರ್ಚು ಯಾಕೆ ಮಾಡ್ಕೊಳ್ತೀರಿ? ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಇದು ಅಂಗಳದ ನೀರು ಆಚೆಯಿಂದ ಬಂದು ಇಲ್ಲಿಗೆ ಎಲ್ಲ ಬರ್ಲಿ. ತರ ಮಾಡ್ಬೋದು ಅಂತ ಸ್ವಲ್ಪ. ಅಲ್ಲಲ್ಲ, ಈಗ ದುಡ್ಡು ಖರ್ಚು ಮಾಡ್ಕೊಂಡು ಅದರಿಂದ ಒಳ್ಳೇದಾಗದಾದ್ರೆ ಮಾಡೋಣ. ವೇಸ್ಟ್ ಯಾಕೆ ಮಾಡ್ತೀರಿ? ಈಗ ನಿಮ್ಗೆ ಇಷ್ಟು ಮಾಡೋದ್ರಿಂದ ಒಳ್ಳೇದು. ನನಗೆ ಏನ್ ಬೇಕು ಇಂಪಾರ್ಟೆಂಟು, ಇದನ್ನ ಎಕ್ಸ್ಟೆಂಡ್ ಮಾಡಬೇಕು. ಓಕೆ, ಇದು ಮಾಡ್ಬೇಕು, ಇದನ್ನ ಅನಿವಾರ್ಯ. ಕಾಂಪೌಂಡ್ ಮಾಡೋದು ಅನಿವಾರ್ಯ ಅಲ್ವಾ? ಇದು ಕೂಡ ಮಾಡಬೇಕಾ? ನೋಡಿದ್ರೆ 4 ಬಂದ್ಬಿಡ್ಬೇಕು. ಒಂದು ಅದನ್ನ ನಾನು ಏನ್ ಹೇಳಿದೆ, ಕಾಂಪೌಂಡು ಅಡಿಗೆ ಅಲ್ಲಿ ಒಂದು ಕಂಪೌಂಡ್, ಇಲ್ಲಿ ಒಂದು ಅಡಿಗೆ. ಅಷ್ಟು ಬಿಟ್ರೆ ಇಲ್ಲಿ ದುಡ್ಡು ಹಾಕಿ ನೀವು ಇದರಿಂದ ಸ್ವಲ್ಪ ಇದು ತಗೊಳ್ಳಿ. ಫಸ್ಟ್ ರಿಸಲ್ಟ್ ಸರಿ ತಗೊಂಡ್ಮೇಲೆ ಎಲ್ಲ ಡೆಮಾಲಿಷ್ ಮಾಡಿ ಬಿಲ್ಡಿಂಗ್ ಕಟ್ಕೊಳ್ಳಿ. ನಾನು ಬಂಗ್ಲೆ ಕಟ್ಕೊಳ್ಳಿ, ನಾನು ಬೇಡ ಅಂತೀನ. ದಿಸ್ ಇಸ್ ಮೈ ಹೌಸ್. ಬಂದ ಮೇಲೆ ಹೇಳೋದು ಇದಾದ್ಮೇಲೆ ಬಂಗ್ಲೆ ಕಟ್ಕೊಳ್ಳಿ, ಸಂತೋಷ ಪಡ್ತೀನ ನಾನು ಅಲ್ವಾ? ಸಾಲ ಮಾಡಿ ಮಾಡೋದು ಬೇಡ ಅಲ್ವಾ? ಮತ್ತೆ ಸರ್ ಇದು ಇದೇನಾದ್ರೆ ವ್ಯತ್ಯಾಸ ಉಂಟಾ? ಈ ಓವರ್ ಇದು ಯಾವುದು ಸ್ಕ್ವೇರ್ ಬರ್ಬೇಕಂತ ಇಲ್ಲಿ ಆದ್ರೆ ಏನಾದ್ರು ಉಂಟಾ? ಇದು ನಾನು ಕೇಳು ಹಂಗಲ್ಲ, ಇದು ಹಾಕಿದ ಕಾರಣ ಇದು ಸ್ವಲ್ಪ ಅಲ್ಲಿ ಬಿಟ್ಟು ನಾನು ಹೇಳೋದು ಸ್ವಲ್ಪ ಹಿಂಗೆ ಅಂದ್ಕೊಳ್ಳಿ ಅಷ್ಟೇನೆ. ಇದೆಲ್ಲ ನಮ್ಮ ಮಂಗಳ ಬಿಡಿ, ತಲೆ ಕೆಡಿಸಿ. ಆ ಕಡೆ ಯಾವ್ದು ಲೋಡ್ ಮಾಡಬೇಡಿ, ಸರಿನಾ? ಅಲ್ಲೆಲ್ಲ ನಾವು ಕಟ್ಟಿದ್ರಲ್ಲ, ದಾರ ಕಟ್ಟಿದ್ರಲ್ವ, ದಾರ ಕಟ್ಟಿರೋದು ಹಿಂಗೆ ಕಟ್ಕೊಳ್ಳಿ. ಹೀಗೆ ಕಟ್ಬೇಕು, ಆ ದಾರ ಹಾಗೆ ಕಟ್ಬೇಕು. ಆ ದಾರ ಕಿತ್ತಾಕಿ, ಸರಿನಾ? ಕಿತ್ತಾಕಿ ಎಲ್ಲ ಫಸ್ಟ್ ಕ್ಲಾಸ್ ಇದೆ, ಚೆನ್ನಾಗಾಗುತ್ತೆ, ತಲೆ ಕೆಡಿಸಿ. ಮತ್ತೆ ಇಲ್ಲಿ ಇಲ್ಲಿ ಒಂದು ಹಾಂ, ಈಗ ನಾವು ತೋಟಕ್ಕೆ ಹೋಗುವಂತ ದಾರಿ ನಾವು ಒಂದು ಕಡೆಯಲ್ಲಿ ಇಲ್ಲಿಂದ ಹೋಗ್ತೇವೆ, ಒಂದು ಕಡೆ ಅಲ್ಲಿಂದ ಹೋಗ್ತೇವೆ. ಈ ನಮ್ಮ ಈ ಸೈಟಿಗೆ ಒಂದು ನಿಮಿಷ, ಒಂದೇ ಇದರಲ್ಲಿ ಹೋದ್ರೆ ಒಳ್ಳೇದಲ್ಲ? ಒಂದು ನಿಮಿಷ. ಅಲ್ಲಿ ಬೇಡ, ಸಾಧ್ಯವಾದಷ್ಟು ನಿಮ್ಮ ಮನೆ ಬಾಗಿಲಿದೆ ಅಲ್ವಾ? ಹೌದು, ಬಾಗಿಲಿಂದ ಈಚೆಗೆ ಎಲ್ಲೆನ್ನ ಹೋಗಿ ಇದಾಗ್ಬೋದು. ಕನ್ವಿನೆಂಟ್. ಬಾಗಿಲಿದೆಯಲ್ಲ ನಮ್ದು, ಹೌದು, ಆ ಬಾಗಿಲಿದೆಯಲ್ಲ, ಹೌದು. ಬಾಗಿಲು ನೇರವಾಗಿ ಅಲ್ಲಿಂದ ಇಲ್ಲಿವರೆಗೂ ಇಲ್ಲೆನ್ನ ಹೋಗಿ. ಆ ಲೆಕ್ಕದಲ್ಲಿ ಇದು ಒಳ್ಳೇದಿದೆ. ಆದ್ರೆ ಇದು ಕ್ರಾಸ್ ಉಂಟಲ್ಲ, ಅದನ್ನು ತಿರುಗಿಸಿ ಸಾಧ್ಯವಾದಷ್ಟು ಹಿಂಗೆ ಉತ್ತರಕ್ಕೆ. ಪಶ್ಚಿಮಾಭಿಮುಖ ಹೋಗೋದು ಬೇಡ, ಹೌದು, ಉತ್ತರ ಅಭಿಮುಖ ಹೋಗೋದು ಒಳ್ಳೆ. ಮತ್ತೆ ಈಗ ಅಲ್ಲಿ ಒಂದು ಸರ ಇದು ಉಂಟು, ಎಂತ ನಮ್ಮ ಇದು ಇದೇನಾದ್ರೆ ತೊಂದರೆ ಇಲ್ಲಲ್ಲ? ಎಷ್ಟು ಸೌದೆ ಅದು ಇದೆಲ್ಲ ಹಾಕ್ಲಿಕ್ಕೆ ಹೇಳಿ. ಸಾಧ್ಯವಾದಷ್ಟು ಅದು ಆ ಕಡೆ ಇದ್ರೆ ಒಳ್ಳೇದು, ಇದು ಫ್ರೀ ಇದ್ರೆ ತುಂಬಾ ಒಳ್ಳೇದು.
ಅನಿವಾರ್ಯ ಕಿತ್ತಾಕ್ಲೇಬೇಕಂತಂದಲ್ಲಿ ಹೇಳ್ತಿಲ್ಲ ನಾನು. ಟೈಮ್ ಬಂದಾಗ ಅದು ತೆಗಿಬೇಕಂದಾಗ ಅದು ತೆಗೆದು ಹಾಕಿ, ಸರಿನಾ? ಇದು ಫ್ರೀ ಬಿಟ್ಬಿಡಿ ಸಾಧ್ಯವಾದಷ್ಟು. ಮತ್ತೆ ಕುಡಿಯೋ ಬಾವಿ ಇವೆಲ್ಲ ಇರೋದ್ರಿಂದ, ಇದು ಹೈಟ್ ಆಗಿರೋದ್ರಿಂದ, ಈ ಕಡೆ ನೀರೆಲ್ಲ ಹೋಗೋದ್ರಿಂದ ನಿಮಗೆ ನಮಗೆ ಸ್ವಲ್ಪ ಊಟ ಸಿಗ್ತಾ ಇದೆ. ಅರ್ಥ ಆಯ್ತು ಹೇಳೋದು? ಇಲ್ಲ ಅಂದ್ರೆ ಅತಿ ದೊಡ್ಡ ತೊಂದರೆಯನ್ನು ಮಾಡ್ಕೊತಿದ್ರಿ. ಅರ್ಥ ಆಯ್ತು ಹೇಳೋದು? ಸ್ವಲ್ಪ ಭಾಳ ಚೆನ್ನಾಗಿದೆ. ಅದನ್ನ ಕವರ್ ಮಾಡಿ, ಅದನ್ನ ಏನು ತಿನ್ನಲ್ಲ ಆದರೂ ಕವರ್ ಮಾಡಿ ಅದನ್ನ ಟೋಟಲ್. ನಾನು ಅವತ್ತೇ ಹೇಳಿದ್ದೆ ಒಮ್ಮೆ, ಟೋಟ್ರೆ ಕವರ್ ಸಾಕು. ಇಷ್ಟು ಬಿಟ್ಟರೆ ಬೇರೆ ಏನೇನೋ ಮಾಡೋದು ಬೇಡ, ಸರಿನಾ? ಇದೆ. ಈ ದಾರಗಳಿದಾವಲ್ಲ ಎಲ್ಲ ತೆಗೆದ್ಬಿಡಿ, ಇಲ್ಲಿಂದ ತೆಗಿಬೇಕು, ಎಲ್ಲ ತೆಗೀರಿ. ಹೀಗೆ ಈಗ ಈಗ ರೋಡ್ ಐನಾತು ಏರ್ ಬಂದು ರೋಡ್ ಆದಷ್ಟು ಆ ಸೈಡ್ ಮಾಡಿದ್ರಲ್ಲ, ಈಚೆಯಿಂದ ಬರೋದು ಯಾವುದು ಆ ಮೇಲೆ ಬರುವಂತ ರೋಡ್ ಆದಷ್ಟು ಆ ಕಡೆಯಿಂದ ಮಾಡೋದು ಒಳ್ಳೆದ, ಅದು ಸಾಕ. ಅದು ಸಾಕ. ಸದ್ಯಕ್ಕಿರ್ಲಿ. ಫಸ್ಟ್ ಡೋಸೇಜ್ ಲಾಕ್ ಆಗಲಿ, ಫಸ್ಟ್ ಡೋಸೇಜ್ ಲಾಕ್ ಆಗಲಿ, ಎರಡನೇ ಡೋಸೇಜ್ ಫಿನಿಶ್ ಮಾಡ್ಕೊಟ್ಬಿಡ್ತಾರೆ. ಮತ್ತೆ ಹಿಂದೆ ಈ ಗಾಡಿ ನಿಲ್ಸುವಂತ ಸುಮ್ಮನೆ ಖರ್ಚು ಮಾಡೋದು ಬೇಡ, ಖರ್ಚು ಜಾಸ್ತಿ ಆಗಬಾರ್ದು. ವಾಸ್ತು 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 ಅಂತೇಳಿ ಎಲ್ಲ ಒಡೆದಾಕಂಗೆ ಆಗಬಾರ್ದು ಅಲ್ವಾ? ನಾವು ಅದರಲ್ಲಿ ಒಂದೊಂದೇ ಇದೆ ತೆಗೆದು ಮತ್ತೆ ಮಾಡೋದು. ಸಿಕ್ಕಾಪಟ್ಟೆ ಖರ್ಚು ಮಾಡೋದು ಬೇಡ ಅಲ್ವಾ?